ಸ್ನೇಹಿತರೆ ಇವರು ಶ್ರೀನಿವಾಸ್ ಸರ್ ಅಂತ. ಸರಿ, ನಾನೇ ಮಾತಾಡ್ತೀನಿ ಟೈಮಲ್ಲಿ. ಈಗ ನಿಂತ್ಕೊಂಡು ಇಷ್ಟ ಮಕ್ಕಳ ಇನ್ನ ಇದಾರೆ? ಬರ್ರಪ್ಪ ಮಕ್ಕಳ, ಬನ್ನಿ ಬೇಗ. ಈ ಕಡೆ ಬನ್ನಿ ಸರ್, ನೀವು ಇಲ್ಲ ಎಲ್ಲ ಒಂದ್ ಕಡೆ ಪರವಾಗಿಲ್ಲ. ಬನ್ನಿ ಬನ್ನಿ ಬೇಗ. ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಸರ್? 80 ಇದಾರೆ. ಇಲ್ಲಿಗೆ ಒಂದು 35 ಜನ ಬಂದಿದ್ದಾರೆ. ನಮಸ್ತೆ ಮಕ್ಕಳ, ನನ್ನ ಹೆಸರು ಶ್ರೀನಿವಾಸ್ ಅಂತ ಅಂದ್ಬಿಟ್ಟು, ನಾನು KS ಅಧಿಕಾರಿ. ಇವಾಗ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಂಗೆ ಈಗೇನು ನೀವು KR ಪೇಟೆಗೆ ಬಂದಿದ್ದೀರಿ, ಇದು ಕೂಡ ನನ್ನ ವ್ಯಾಪ್ತಿಗೆ ಬರ್ತದೆ. ನಾನು ಪಾಂಡುಪುರ ಉಪವಿಭಾಗಾಧಿಕಾರಿ ಆಗಿದ್ದೇನೆ. ನಾನು ಬೇರೆ ಅನ್ಯ ಕಾರ್ಯನಿಮಿತ್ತ ಅರ್ಜೆಂಟಾಗಿ ತೆರಳಬೇಕಾಗಿದೆ. ನನಗೆ 11 ಗಂಟೆಗೆ ಮೀಟಿಂಗ್ ಇದೆ, ಅಲ್ಲಿ ಟೈಮ್ ಆಯಿತು. ಇಲ್ಲ ಒಂದು ಅರ್ಧ ಗಂಟೆ ಮಾತಾಡಿ ನಿಮ್ಮ ಜೊತೆ ಎಲ್ಲ ಅರ್ಧ ದಿವಸ ಇರ್ತಾ ಇದ್ದೇವೆ. ರಜೆ ಇತ್ತು, ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ರೆ. ನಾನು ಸುಮಾರು 30,000 ಜನ ಮಕ್ಕಳಿಗೆ ಕ್ಲಾಸ್ ತಗೊಂಡಿದ್ದೀನಿ. ಮಕ್ಕಳ ನಿಮ್ಮ ಥರ ಎಲ್ಲ ಎಲ್ಲೆಲ್ಲಿ ಬಹುತೇಕ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್, ಹೈಸ್ಕೂಲ್ಸು, ಡಿಗ್ರಿ ಕಾಲೇಜು, PUC ಎಲ್ಲ ಕಡೆ ಹೋಗಿ ಮಕ್ಕಳಿಗೆ ಒಂದು ಉತ್ತೇಜನ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಾನೇನು ತುಂಬ ಬುದ್ಧಿವಂತ ಅಂತಲ್ಲ, ಏನೋ ನಂಗೆ ಗೊತ್ತಿರೋದು ಒಂದಷ್ಟು ಹೇಳಿದ್ರೆ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ. ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಮಕ್ಕಳ. 10th ವರೆಗೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ, PUCನೂ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದೆ. ಆಮೇಲೆ BSc ಬೆಂಗಳೂರಲ್ಲಿ ಮಾಡಿ MSc ಮಾಡಿ ನಂದು 3 ಸಾರಿ KS ಪಾಸ್ ಆಯಿತು ಮಕ್ಕಳ. ಒಂದು ಸಾರಿ ಕೆಲಸ ವಜಾಗಿ ಕೊಡಲಿಲ್ಲ, 2ನೇ ಸಾರಿ ತಹಶೀಲ್ದಾರಾಗಿ ಸೆಲೆಕ್ಟ್ ಆದೆ. ಡೈರೆಕ್ಟ್ AC ಆಗೋಣ ಅಂತ 3ನೇ ಸಾರಿ ಬರೆದೆ. 3 ಸಾರಿನೂ ಸತತವಾಗಿ ತಹಶೀಲ್ದಾರಾಗಿ ಆಯ್ಕೆ ಆದೆ ಮಕ್ಕಳ ನಾನು. ವಿಶೇಷವಾಗಿ ನಮ್ಮ ರಾಘವೇಂದ್ರ ಬೆಕ್ಕ ಅವರು, ಉಮೇಶ್ ಅಣ್ಣ, ಇವರೆಲ್ಲ ಸಾಂಸ್ಕೃತಿಕವಾಗಿ ಬದುಕಿಗೆ ನಿಜವಾಗಿ ಏನ್ ಬೇಕೋ ಅದನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. ಇವರು ಆರ್ಗ್ಯಾನಿಕ್ ಫುಡ್, ಏನು ಕೀಟನಾಶಕಗಳನ್ನ ಕಮ್ಮಿ ಮಾಡಿ ಉತ್ತಮವಾದಂಥ ಆಹಾರ ಸೇವಿಸೋದ್ರ ಬಗ್ಗೆ ಇದು ಪ್ರತಿಪಾದಿಸ್ತಾರೆ. ಅವರು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ. ಇವತ್ತು ಮಕ್ಕಳ ಎಲ್ಲೋ ಒಂದ್ ಕಡೆ ಪ್ರಪಂಚ ಯಾರು ಜಾಸ್ತಿ ಸಂಬಳ ತೆಗೆದುಕೊತಾನೆ, ಯಾರು ಜಾಸ್ತಿ ದುಡ್ಡು ಮಾಡಿದಾನೆ ಅವನು ಸಕ್ಸಸ್ಫುಲ್ ಅಂತ ಅಂದ್ಕೊಂಡಿದ್ದಾರೆ. ಸುಳ್ಳು ಮಕ್ಕಳ, ಅದು ಖಂಡಿತವಾಗ್ಲೂ ಸುಳ್ಳು. ಯಾರು ತುಂಬಾ ಸಕ್ಸಸ್ಫುಲ್ ಅಂತ ಅಂದ್ರೆ ಯಾರು ಹೆಚ್ಚು ಖುಷಿ ಪಡ್ತಾನೆ ಮಾನಸಿಕವಾಗಿ, ಅದು ಮಾನಸಿಕ ಖುಷಿ. ನೀನು 5 ಕೋಟಿ ರೂಪಾಯಿ ಮನೆ ಕಟ್ಟಿದ್ರು ಅದು ನಿಂಗೆ ಖುಷಿ ಕೊಡದೆ ಇರಬಹುದು. 2 ಕೋಟಿ ರೂಪಾಯಿ ಕಾರ್ ತಗೊಂಡು ಓಡಾಡಿದ್ರು ಅದು ನಿಂಗೆ ಖುಷಿ ಕೊಡದೆ ಇರಬಹುದು. ಬಟ್ ನಿಜವಾದ ಮನಸ್ಸಿನ ಖುಷಿನ ಹುಡುಕೋಬೇಕು ನಾವು. ಅದು ನೀವೇನ್ ಮಾಡ್ತಾ ಇದ್ರಿ ಕಲೆ ಸಾಹಿತ್ಯದಲ್ಲಿ, ನಿಮ್ಗೆ ಈ ತರ ಮಾನಸಿಕ ಖುಷಿ ಸಿಗುತ್ತೆ. ಹೆಚ್ಚು ಪುಸ್ತಕಗಳನ್ನ ಓದೋದ್ರಲ್ಲಿ ಖುಷಿ ಸಿಗುತ್ತೆ. ಇವರು ಒಳ್ಳೆ ಡ್ಯಾನ್ಸು, ಹಾಡಾಡೋದು, ಕಲೆಗಳದು ಅನೇಕ ಪ್ರಕಾರಗಳಿದೆ ಅವರಲ್ಲಿ. ಅದೆಲ್ಲ ಧ್ಯಾನ ಇದ್ದಂಗೆ ನಾವು ಅದ್ರಲ್ಲಿ ನಾವು ತೊಡಗಿಸ್ಕೊತೀವಿ. ಅದರಲ್ಲಿ ನಮ್ಮ ವ್ಯಕ್ತಿತ್ವ ವಿಕಸನ ಆಗ್ತದೆ. ಒಂದು ಮಗು ನನ್ನ ಪ್ರಕಾರ 100%, 99 ಎಲ್ಲ ತಗೊಳ್ಳೋರು ಇದಾರೆ. ಈಗ 90 ತಗೊಳ್ದಿದ್ರು ಪರವಾಗಿಲ್ಲ, ನೀನು 70 ತಗೋ ಪರ್ಸೆಂಟೇಜು. ಯಾವ ಮಗು ಈ ತರ ಕಲೆ ಸಾಹಿತ್ಯದಲ್ಲಿ ತೊಡಗಿಸ್ಕೊಳ್ಳುತ್ತೆ ಅದು ಹೆಚ್ಚು ಖುಷಿಯಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಮಕ್ಕಳ, ತಿಳಿತಾ? ಹಾಗಾಗಿ ಈಗ ಬರೀ ತುಪ್ಪದ ಮೈಸೂರು ಪಾಕ ಇದೆ, ಡೈಲಿ ಅದನ್ನೇ ತಿಂದು ಜೀವನ ಮಾಡಕ್ಕಾಗುತ್ತಾ ನಾವು? ಆಗೋದಿಲ್ಲ. ಬೇರೆ ಸೌತೆಕಾಯಿನೂ ಬೇಕು ಊಟಕ್ಕೆ, ಉಪ್ಪೇ ಇಲ್ದಿದ್ರು ಆಗೋದಿಲ್ಲ. ಚಿಕ್ಕದನ್ನೆಲ್ಲ ಬೇಕಲ್ಲ. ಆ ರೀತಿ ಈ ಕಲೆ ಸಂಸ್ಕೃತಿ ಇಲ್ಲ ಅಂದ್ರೆ ಬದುಕು ಶೂನ್ಯ ಅನ್ಸ್ಬಿಡುತ್ತೆ ಅದು. ಮತ್ತೆ ವಿಶೇಷವಾಗಿ ನಾನು ಅನೇಕ ಬೇರೆ ದೇಶದಲ್ಲೆಲ್ಲ ನೋಡಿದ್ರೆ ಅವ್ರ ಇಡೀ ಜೀವಮಾನದಲ್ಲಿ ಏನಾದ್ರು ಒಂದು 10 ಕೋಟಿ ರೂಪಾಯಿ ದುಡಿತಾನೆ ಒಬ್ಬ ಮನುಷ್ಯ ಅಂದ್ರೆ 5 ಕೋಟಿ ರೂಪಾಯಿನ ಬರೀ ದೇಶ ಸುತ್ತಕ್ಕೆ ಬಳಸ್ತಾರೆ. ನಿಜವಾದ ಎಕ್ಸ್ಪೀರಿಯನ್ಸ್ ಇದು ಮನುಷ್ಯಂಗೆ. ಹೌದಾ? ನೀನ್ ಒಂದೇ ಕಡೆ ಮನೆ ಕಟ್ಕೊಂಡು 1 ಕೋಟಿ ಇದ್ರು ಅದಕ್ಕೆ ಖುಷಿ ಕೊಡಲ್ಲ. ಅಲ್ಲೇ ಇರ್ತೀಯ, ಇಷ್ಟ ಇಲ್ದಲ್ಲೇ ಮನೆ ಕೊಡಕ್ ಸಾಧ್ಯ ನೀನ್ 4 ಕಡೆಯಲ್ಲಿ. ಬಟ್ ಒಂದ್ ದೇವಸ್ಥಾನಕ್ಕೆ ಹೋದೆ, ಇಲ್ಲಿ ನಿನ್ ಮನಸ್ಸು ವಿಕಸಿತ ಆಗ್ತದೆ. ಒಂದ್ ನದಿ ನೋಡ್ಕೊಬತ್ತೀಯ, ಇನ್ನೊಂದು ಊರ್ ನೋಡ್ಕೊಬತ್ತೀಯ. ಜನ ಅದಕ್ಕೆ ದೇಶ ಸುತ್ತು ಕೋಶ ಓದು ಅಂತ ಮುಂಚೆ ಹೇಳ್ತಾ ಇದ್ದು. ನೀವ್ ಎರಡನ್ನೂ ಮಾಡ್ಬೇಕು. ಇವತ್ತು ಪುಸ್ತಕಗಳನ್ನ ಹೆಚ್ಚಿಗೆ ಓದ್ಬೇಕು, ಈ ತರ ಸುತ್ತಬೇಕು. ಟೂರ್ ಬರೋದು ಒಂದು ಒಳ್ಳೆ ಸಂಸ್ಕೃತಿ ಮಕ್ಕಳ. ನಿಮ್ಗೆ ಏನ್ ದುಡ್ಡು ಖರ್ಚಾಗಿ, ನೀವು ಹೇಳಿದ್ನಲ್ಲ, ನೀವು ದುಡ್ದಿದ್ರ ಅರ್ಧ ಇದಕ್ಕೆ ಖರ್ಚಾಗ್ಬಿಡ್ಲಿ, ಹೌದಲ್ವಾ? ನಿಮ್ಗೆ ಅರ್ಧ ಕಾಯಿಲೆ ಬರೋದಿಲ್ಲ, ನೆಗೆಟಿವಿಟಿ ಬರೋದಿಲ್ಲ. ನಿಮ್ಗೆ ಬೇರೆ ಕಡೆ ದುಡ್ಡು ಉಳಿಯುತ್ತೆ ನೀವು ಹೆಚ್ಚಿಗೆ ಪ್ರವಾಸ ಮಾಡಿದಾಗ. ಮಕ್ಳು ನೋಡಿ, ಇದನ್ನೆಲ್ಲ ನೋಡಿದಾಗ ಸುಮ್ನೆ ಏನೋ ಬಂದೆ ನೋಡ್ದೆ ಅಲ್ಲ, ಅದನ್ನ ಕೆತ್ತಕ್ಕೆ ಎಷ್ಟು, ಒಂದು ವಿಗ್ರಹ ಕೆತ್ತಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದಪ್ಪ ಒಬ್ಬ ಶಿಲ್ಪಿ. ಒಂಚೂರು ಮುಕ್ಕ ಆಗ್ಬಿಟ್ರೆ ಇಡೀ ಕಲ್ಲು ವೇಸ್ಟ್ ಆಗೋಗ್ತದೆ, ಹೌದಲ್ವಾ? ನಾವು ಒಂದು ಕಾಗುಂಟ ಬರೀಲಿಕ್ಕೆ, ಒಂದು ಮಗ್ಗಿ ಕಲೀಲಿಕ್ಕೆ ಅಯ್ಯೋ ಕಷ್ಟ ಅಂದ್ಕೋತೀವಿ. ಒಂದು ತೇರಂ ಕಲೀಲಿಕ್ಕೆ ಇದೆಲ್ಲ ಏನಪ್ಪಾ ಕಷ್ಟ ಅಂದ್ಕೋತೀವಿ, ಹೌದಲ್ವಾ? ನಮ್ದು ಜುಜುಬಿ ಶ್ರಮ ಹಂಗೇನಾರ ಊಹಕ್ಕೆ ಮಾಡ್ಕೊ, ಹೌದಲ್ವಾ? ಅವತ್ತಿಗೆ ಲೇಟ್ ಇರ್ಲಿಲ್ಲ, ಇಷ್ಟಪ್ಪ ಕಲ್ಲನ್ನ ಹೆಂಗೆ ಎತ್ತಿರ್ಬೋದಪ್ಪ ಮೇಲಕ್ಕೆ ಡ್ಯಾಮೇಜ್ ಆಗ್ದಂಗೆ. ನೋಡಿ, ಒಂದಾದ್ಮೇಲೆ ಒಂದು ಆನೆಗಳು ಪುಂಖಾನುಪುಂಖವಾಗಿ ಹತ್ತುವ. ಬಹುಶಃ ನೀವು ಕಲ್ತ್ರು 10 ವರ್ಷ ಕಲ್ತ್ರು ಹಂಗೊಂದು ಆನೆ ಬಿಡ್ಸಕ್ ಆಗಲ್ಲ, ಹೌದಲ್ವಾ? ಅಂದ್ರೆ ಅಷ್ಟು ಶ್ರಮನ ಅವ್ರು ಪಟ್ಟಿದರೆ. ನಂದು ಏನೇನು ಅಲ್ಲ ಓದೋ ಶ್ರಮ ಅಂತ ನಮ್ಗೆ ಅನ್ಸ್ಬೇಕು. ಅಲ್ಲಿ ನಮ್ಗೆ ಓದೋದಕ್ಕೆ ಅದು ಹೆಚ್ಚು ಉತ್ತೇಜನವನ್ನ ಕೊಡ್ತದೆ, ಹೌದಲ್ವಾ? ಈ ರೀತಿ ನಮ್ಮ ಮಹಾಭಾರತ ರಾಮಾಯಣದ ಕಥೆಗಳಿರುತ್ತೆ ಇದರಲ್ಲಿ. ಈ ಊರಿಗೆ ಬಂದಾಗ ಇಲ್ಲಿನ ಜನ ಸಂಸ್ಕೃತಿ ಅರ್ಥ ಆಗುತ್ತೆ. ಹಾಗಾಗಿ ನೀವು ಹೆಚ್ಚು ಟೂರ್ ಹೋಗೋದು ನಿಮ್ಮ ಬದುಕಿನ ಮೇಲೆ ಹೆಚ್ಚು ಪರಿವರ್ತನೆಯನ್ನು ತರುತ್ತೆ. ಸಾಧ್ಯವಾದ್ರೆ ಪ್ರತಿ ವಾರ ಹೋಗಿ, ತೊಂದರೆ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಕರ್ಕೊಂಡು. ವಿಶೇಷ ಅಂದ್ರೆ ಪೋಷಕರೆಲ್ಲ ಬಂದಿದ್ದೀರಿ, ನಿಮ್ಗೂ ಕೂಡ ಜೀವನಾನುಭವ ಆಗ್ತದೆ. ದಿವಸ ಮನೆ ಅದೇ ಇದ್ದಿದ್ದೇನೆ, ಹೌದಲ್ವಾ? ಇವತ್ತಂತೂ ಟಿವಿಗಳು ಬಂದ್ಬಿಟ್ಟು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಅದನ್ನ ನೋಡಿದ್ದೇ ಸತ್ಯ ಅನ್ಕೊಂಡು ನಮ್ಮ ಮನಸ್ಸು ವಿಶಾಲ ಆಗ್ಬೇಕು ಅಂತಂದ್ರೆ ಈ ತರ ಟೂರ್ ಬರೋ ಪೋಷಕರನ್ನ ಕರ್ಕೊಂಡ್ ಬಂದಿರೋದು ಬಹಳ ಒಳ್ಳೆ ಕೆಲಸ ಮಾಡಿದಿರಿ ಅಣ್ಣ. ಬಹಳ ಸಂತೋಷ ಆಯ್ತು. ಪುಸ್ತಕ ತಗೋ ಕೊಡಪ್ಪ, ಇವರೇ ಪುಸ್ತಕ ಕೊಡಿ ಸುರೇಂದ್ರ.
ದಯಮಾಡಿ ಎಲ್ಲ ಪೋಷಕರಿದ್ದೀರಿ, ನಿಮ್ಮ ಮಕ್ಕಳಿಗೆ ಬುಕ್ ಓದೋದನ್ನ ರೂಢಿ ಮಾಡಿಸಿ. ಈ ಏನು ಎಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಓದಕ್ಕೋಸ್ಕರ. ಇವತ್ತು ಬೈಕು ಸ್ಕೂಟರ್ ಇಲ್ಲದೆ ಇರೋ ಮನೆನೇ ಇಲ್ಲ. ದಿನ ಪೆಟ್ರೋಲ್ಗೆ 100-200 ರೂಪಾಯಿ ಖರ್ಚು ಮಾಡ್ತೀವಿ. ನೋಡಿ, ಇದು ಯಾವ್ದೋ ಬುಕ್ಕು ಎಂಡಮೂರಿ ವೀರೇಂದ್ರನಾಥ್, ಬರೀ 100 ರೂಪಾಯಿ ಪುಸ್ತಕ ಅನ್ಸುತ್ತೆ ಇದು, 100 ರೂಪಾಯಿ. ಆಯ್ತಾ? ನಿಮ್ಮ ಮಗು ಏನು ಓದೋದ್ ಕಲ್ತಿಲ್ಲ, ಪರವಾಗಿ. ನೀನ್ ಎಷ್ಟೇ ಕ್ಲಾಸ್ ಅಮ್ಮ? ನೀನು 9th ನೋಡಿ, ನೀನ್ ಕಣ್ಣು ಮುಚ್ಕೊಂಡು ಓದ್ಬೋದು. 7th ಅವರು ಈ ಬುಕ್ ಓದ್ಬೋದು. ನೀವು ಜೊತೆಲಿ ಕುತ್ಕೊಳ್ಳಿ, ಪೇರೆಂಟ್ಸ್. ಮಕ್ಳು ಓದ್ಬೇಕಾದಾಗ ಓದ್ ಹೇಳಪ್ಪ ಅನ್ಬಿಟ್ಟು ನೀವೇ ಓದ್ಕೊಡಿ. SLC ಓದಿದ್ರು ಸಾಕು ಪೇರೆಂಟ್ಸ್. ನಿಮ್ಗೂ ಓದಕ್ ಬರುತ್ತೆ. ಏನು ಓದಕ್ ಗೊತ್ತಿಲ್ಲ ಅವನ್ಗೆ, ಬರೀ 2 ಪುಟ ಓದಿ ಒಂದ್ ದಿವ್ಸಕ್ಕೆ. ಎಷ್ಟು ಪುಟ ಇದೆ ಇದು? 116 ಪುಟ ಇದೆ, ಹೌದಲ್ವಾ? 50 1.5 ತಿಂಗಳು ಒಂದು ಬುಕ್ ಅಂದ್ರು, ತಿಂಗಳಿಗೆ ವರ್ಷಕ್ಕೆ 8 ಬುಕ್ 10 ಬುಕ್ ಓದುತ್ತೆ ಮಗು. ಒಂದೇ ಒಂದು ಬುಕ್ನ ಈ ಬುಕ್ ಓದಿಸಿ, ಮತ್ತೆ 2ನೇ ಸರಿ ಇದನ್ನೇ ಓದಿಸಿ, ಆ ಕಥೆನ ನೀವು ಕೇಳಿ. ಒಂದು ಬುಕ್ ಓದಿಸಿ, ನಿಮ್ಮ ಮಗು ಎಷ್ಟು ಲೈಫ್ ಚೇಂಜ್ ಆಗುತ್ತೆ ನೋಡಿ. ಬರೀ 100 ರೂಪಾಯಿ ಬುಕ್. ಎಲ್ಲೋ ಯಾರಿಗೂ ಮುಯ್ಯ ಹಾಕಕ್ಕೆ 500 ರೂಪಾಯಿ ಖರ್ಚು ಮಾಡ್ತೀವಿ, ಎಲ್ಲೆಲ್ಲೋ ಖರ್ಚು ಮಾಡ್ಬಿಡ್ತೀವಿ ನಾವು, ಹೌದಲ್ವಾ? ವರ್ಷಕ್ಕೆ ಕನಿಷ್ಠ 10 ಪುಸ್ತಕಗಳನ್ನ ನಿಮ್ಮ ಮಕ್ಕಳಿಗೆ ಓದಿಸಿ, ಅವ್ರ ಬದುಕೇ ಬದಲಾಗಿ ಹೋಗುತ್ತೆ. ಅವ್ರು ಎಷ್ಟು ಸಂಬಳ ತಗೋತಾರೆ ಅದೆಲ್ಲ ಸಕ್ಸಸ್. ಅವ್ರು ಎಷ್ಟು ಖುಷಿಯಾಗಿ ಬದುಕಬೇಕು ಅನ್ನೋದನ್ನ ಈ ಪುಸ್ತಕಗಳು ತೋರಿಸ್ಕೊಡ್ತೀವಿ. ಬುಕ್ಕು ಎಲ್ಲರೂ ಫೋಟೋ ತಗೊಳ್ಬೇಕಾದ್ರೆ ಒಂದು 4-5 ಜನ ಕೊಡ್ತೀನಿ ನಾನು. ಯಶಸ್ಸಿನ ಪಯಣ ಅನ್ಬಿಟ್ಟು ಬರೀ 100 ರೂಪಾಯಿ. ಅಪ್ಪ ಅಂದ್ರೆ ಆಕಾಶ ಅನ್ಬಿಟ್ಟು ಒಂದು ಅಪ್ಪ ಎಷ್ಟು ಕಷ್ಟಪಡ್ತಾನೆ ಅನ್ನೋದನ್ನ ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಹೇಳುತ್ತೆ. ಇದು ಕೂಡ ಆಮೇಲೆ ಕೊಡ್ತೀನಿ ನಾನು ನಿಮ್ಗೆ. 180 ರೂಪಾಯಿ ಬುಕ್ಕು. ಇದು ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ. ಒಬ್ಬ ಮಗುವಿಗೆ ಕಣ್ಣಿರಲ್ಲ, ಕಣ್ಣೇ ಕಾಣಿಸಲ್ಲ ಮಗಿಗೆ. ಅವ್ವ ಕಣ್ ಕಿತ್ ಕೊಟ್ಟಿರ್ತಾಳೆ, ಅವ್ರ ಅವ್ವನ ಕಣ್ಣಲ್ಲಿ ಮಗ ಬದುಕ್ತಾ ಇರ್ತಾನೆ. ಆಯ್ತಾ? ಅವನು ಗೊತ್ತೇ ಇರಲ್ಲ, ಜಂಬುದಲ್ಲಿ ಇರ್ತಾನೆ. ಯಾವತ್ತೊಂದ್ ದಿವಸ ಗೊತ್ತಾಗುತ್ತೆ, ನಮ್ಮ ಅವ್ವ ತ್ಯಾಗ ಮಾಡಿರೋದಕ್ಕೆ ನನಗ್ ಕಣ್ ಕಾಣಿಸ್ತಾ ಇದೆ, ಅವಳು ಕಣ್ ಕಾಡ್ದಂಗ್ ಮಾಡ್ಕೊಂಡಿದ್ದಾಳೆ ನನಗೋಸ್ಕರ ಅಂತ. ಹಂಗಾಗಿ ಇದು ಪುಸ್ತಕ ಏನು, ಇದು ಕೂಡ 180 ರೂಪಾಯಿ ಅಷ್ಟೇ ಮಕ್ಳು. ಇಂಥವೆಲ್ಲ ಪುಸ್ತಕ ಓದಿದ್ರೆ ತಂದೆ ತಾಯಿ ಮೇಲೆ ಮಕ್ಕಳಿಗೆ ಪ್ರೀತಿ ಹೆಚ್ಚಾಗ್ತದೆ. ನೀವು ಈಗ ಯಾವ್ದಾದ್ರು MA